ಹಲೋ ಮೂವಿ ಫ್ಯಾನ್ಸ್, ಈ ಒರಿಜಿನಲ್ ಮೂವಿ ಮಲಯಾಳಿಯಲ್ಲಿ ಒಂದು ದೊಡ್ಡ ಸಕ್ಸಸ್ ಆಯಿತು ಅಂತ ಅನ್ಬೋದು. ಹಾಗೆ ಅದು ಡೊಮೆಸ್ಟಿಕ್ ವೈಲೆನ್ಸ್ನ ಬಗ್ಗೆ ಮಾತಾಡುತ್ತೆ ಆ ಮೂವಿಯಲ್ಲಿ. ಮೂವಿ ಹೆಸರು ಜಯ 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 ಹೇ. ಆ ಮೂವಿನ ರೀಮೇಕ್ ಮಾಡಿದ್ದಾರೆ ತೆಲುಗಲ್ಲಿ ಅಂತ ಅನ್ಬೋದು. ಆ ತೆಲುಗಲ್ಲಿ ಅವರ ನೇಟಿವಿಟಿಗೆ ತಗೊಂಡು ಆದಷ್ಟು ಆ ಒರಿಜಿನಲ್ ಮೂವಿಗೆ ಜಸ್ಟಿಫೈ ಮಾಡೋದಕ್ಕೆ ಡೈರೆಕ್ಟರ್ ಪ್ರಯತ್ನ ಮಾಡಿರೋದು ಮೂವಿ ನೋಡ್ತಾ ಗೊತ್ತಾಗತ್ತೆ ಅಂತ ಅನ್ಬೋದು. ಕೆಲವೊಂದು ಚೇಂಜಸ್ಗಳು ಮಾಡಿದ್ದಾರೆ. ಆದರೆ ಮೂವಿ ಒಂದು ಕೀ ಪಾಯಿಂಟ್ ಅಂದರೆ ಆ್ಯಕ್ಷನ್ನು. ಆ್ಯಕ್ಷನ್ನ ಸ್ವಲ್ಪ ಮಿಸ್ ಹೊಡೆದಿದ್ದಾರೆ ಅಂತ ಮೂವಿ ನೋಡ್ತಾ ಫೀಲ್ ಆಗುತ್ತೆ. ಆದರೆ ಆದಷ್ಟು ಮೂವಿ ಇಷ್ಟ ಆಗೋಕ್ಕೆ ಸ್ಟಾರ್ಟ್ ಆಗುತ್ತೆ ಅಂತ ಅನ್ಬೋದು. ಹಾಗೆ ಮೂವಿ ಯಾವುದಂದರೆ, ಮೂವಿ ಹೆಸರು ಓಂ ಶಾಂತಿ ಶಾಂತಿ ಶಾಂತಿ. ಮೂವಿಯ ಒನ್ಲೈನರ್ ಸ್ಟೋರಿ ವಿಚಾರಕ್ಕೆ ಬಂದರೆ, ಮೂವಿಯಲ್ಲಿ ನಮ್ಮ ಕಥಾನಾಯಕಿ ಓದಬೇಕು, ಓದೋ ಜೊತೆ ಒಂದು ಲವ್ ಮಾಡ್ತಾ ಇರ್ತಾರೆ. ಅದು ಅವರ ಮನೆಗೆ ಗೊತ್ತಾಗಿ ಆದಷ್ಟು ಬೇಗ ಮದುವೆ ಮಾಡಬೇಕು ಅನ್ನೋ ಆಲೋಚನೆಯಲ್ಲಿ ಇರ್ತಾರೆ. ಅದೇ ಸಿಮಿಲರ್ ಟೈಮಲ್ಲಿ ನಮ್ಮ ಕಥಾನಾಯಕ ಹುಡುಗಿ ನೋಡೋಕ್ಕೆ ಬರ್ತಾನೆ. ಆಗ ನಮ್ಮ ಕಥಾನಾಯಕ ತುಂಬ ಕೋಪಿಸ್ತ ಅಂತ ಅನ್ಬೋದು. ಅವರ ಮನೆಯಲ್ಲಿ ಏನೇ ಸಾಮಾನು ಇರ್ದು ಹೊಡೆದಾಕಿ ಚಿಂದಿ ಚಿತ್ರಾನ್ನ ಮಾಡಿರ್ತಾನೆ. ಇವರಿಬ್ಬರ ನಡುವೆ ಮದುವೆ ಆದಮೇಲೆ ಅವರು ಹೇಗೆ ಹೊಂದಾಣಿಕೊಂಡು ಬಾಳಿಸ್ತಾರೆ, ಹಾಗೆ ಕಥೆಯಲ್ಲಿ ಏನು ಟ್ವಿಸ್ಟ್ ಆ್ಯಂಡ್ ಟರ್ನ್ಸ್ಗಳು ನಡೆಯುತ್ತೆ ಅನ್ನೋದನ್ನ ನೀವು ಮೂವಿ ನೋಡಬೇಕು ಅಂತ ಹೇಳ್ತೀನಿ. ಮೂವಿಯಲ್ಲಿ ನನಗೆ ಡಿಸಪಾಯಿಂಟ್ ಮಾಡಿರೋ ಫಸ್ಟ್ ವಿಚಾರ ಹೇಳ್ಬಿಡ್ತೀನಿ. ಆದಷ್ಟು 90% ಡೈರೆಕ್ಟ್ರು ಎಫರ್ಟ್ ಹಾಕಿದ್ದಾರೆ ಮೂವಿಗೆ ಒರಿಜಿನಲ್ ಲೆವೆಲಿಗೆ ಮೀಟ್ ಆಗೋಕ್ಕೆ. ಮೂವಿ ಒಂದು ಕೀ ಪಾಯಿಂಟ್ ಅಂದರೆ ಆ ಒಂದು ಆ್ಯಕ್ಷನ್ ಎಪಿಸೋಡು ಈ ರೀಮೇಕಲ್ಲಿ ಇದೆ. ಆದರೆ ಅಷ್ಟು ಇಂಪ್ಯಾಕ್ಟ್ಫುಲ್ ಆಗಿರೋಲ್ಲ ಅಂತ ಅನ್ಬೋದು. ಅದ್ರ ನಡುವೆ 2 ಕ್ಯಾರೆಕ್ಟರ್ಸ್ಗಳು ನಮಗೆ ಕನೆಕ್ಟ್ ಆಗಲ್ಲ ಪ್ರಾಪರ್ಲಾಗಿ. ನಮ್ಮ ಕಥಾನಾಯಕ ಆಗಲಿ, ನಮ್ಮ ಕಥಾನಾಯಕಿ ಆಗಲಿ, ಅವರ ಕ್ಯಾರೆಕ್ಟ್ರು ಬರ್ಕೊಂಡಿದ್ದಾರೆ. ಆದರೆ ನಾವು ಅವ್ರನ್ನ ಕಥಾನಾಯಕನ ಏಟ್ ಮಾಡೋಕ್ಕೂ ಆಗಲ್ಲ, ಇಲ್ಲ ಎಮೋಷ್ನಲ್ ಆಗೋಕ್ಕೂ ಆಗಲ್ಲ. ಕಥಾನಾಯಕಿ ವಿಚಾರದಲ್ಲಿ ಒಂಥರ ರೀತಿ ಸೆಟಲ್ಡ್ ಆಗಿ ಇಬ್ಬರ ಕ್ಯಾರೆಕ್ಟ್ರು ನರೇಟಿವ್ ಸ್ಟೈಲು ಇದೆ ಅಂತ ಅನ್ಬೋದು. ಆದರೆ ನನಗೆ ಮೇಜರಾಗಿ ಪ್ಲಸ್ ಅನ್ಸಿದ ವಿಚಾರ ಅಂದರೆ, ಮೂವಿಯಲ್ಲಿ ಆ ಫ್ಯಾಮಿಲಿ ಎಮೋಷನ್ನು, ಒಂದು ಹುಡುಗಿ ಅವರ ತವ್ರ ಮನೆಯಿಂದ ಹೋಗಿ ಗಂಡನ ಮನೆಗೆ ಹೋಗ್ತಾ ಇದ್ದಾರೆ ಅಂದರೆ ಅವರ ಎಮೋಷನ್ಸ್ಗಳು ಹೇಗಿರುತ್ತೆ, ಹಾಗೆ ಆ ಹೊಸ ಮನೆಯಲ್ಲಿ ಅಡ್ಜಸ್ಟ್ ಆಗಬೇಕಾದ್ರೆ ಏನೇನು ಕಷ್ಟ ಇರವೆ ಅನ್ನೋದನ್ನ ಬ್ಯೂಟಿಫುಲ್ಲಾಗಿ ಸ್ಕ್ರೀನ್ ಮೇಲೆ ತಗೊಂಬಂದಿದ್ದಾರೆ ಅಂತ ಅನ್ಬೋದು. ಇದರಲ್ಲಿ ನನಗೆ ಹೀರೋ ಮತ್ತು ಹೀರೋಯಿನ್ನ ಕೆಮಿಸ್ಟ್ರಿ ನೋಡೋದಕ್ಕೆ ಚೆನ್ನಾಗಿತ್ತು ಅಂತ ಅನ್ಬೋದು. ವಿಜುವಲೈಸೇಷನು ಆ ನೈಟಿವ್ಗೆ ತಕ್ಕನಂಗೆ ಸೆಟ್ ಮಾಡ್ಕೊಂಡಿದ್ದಾರೆ. ಸಾಂಗ್ಸ್ಗಳು ಚೆನ್ನಾಗಿದೆ, ಬ್ಯಾಕ್ಗ್ರೌಂಡ್ ಮ್ಯೂಸಿಕ್ಗಳು ಚೆನ್ನಾಗಿದೆ. ಆದರೆ ಆ್ಯಕ್ಷನ್ ಕೊರಿಯೋಗ್ರಫಿ ಇನ್ನೂ ಪಂಚಿಯಾಗಿ ಪವರ್ಫುಲ್ಲಾಗಿ ಇದ್ದಿರ್ಬೋದಾಗಿತ್ತು ಅಂತ ಫೀಲ್ ಆಯಿತು. ಹಾಗೆ ಡೈಲಾಗ್ಸ್ ರೈಟಿಂಗು ಚೆನ್ನಾಗಿದೆ ಅಂತ ಅನ್ಬೋದು. ಅಲ್ಲಲ್ಲಿ ಸ್ವಲ್ಪ ಹ್ಯೂಮರ್ ಎಲಿಮೆಂಟ್ಸ್ಗಳು ವರ್ಕೌಟ್ ಆಯಿತು ಅಂತ ಅನ್ಬೋದು. ಹಾಗೆ ಮೂವಿಯ ಕ್ಯಾರೆಕ್ಟರೈಸೇಷನ್ಸ್ಗಳ ಮೇಲೆ ಇನ್ನು ಚೂರು ವರ್ಕೌಟ್ ಮಾಡ್ಬೋದಾಗಿತ್ತು, ಇನ್ನೂ ಬೆಟರ್ ಆಗಿರ್ಬೋದಾಗಿತ್ತು ಹಲವಾರು ಕ್ಯಾರೆಕ್ಟರ್ಸ್ಗಳು ಅಂತ ಮೂವಿ ನೋಡ್ತಾ ಅನಿಸ್ತು ನನಗೆ. ಹಾಗೆ ಈ ಮೂವಿ ಖಂಡಿತ ಒರಿಜಿನಲ್ ಮೂವಿಗೆ ಕಂಪೇರ್ ಮಾಡಿದ್ರೆ ಚೆನ್ನಾಗಿದೆ ಅಂದರೆ ಅದಕ್ಕೆ ಒಂದು 90% ಭಾಗ ಮ್ಯಾಚ್ ಆಯಿತು. ಇನ್ನೂ ಒಂದು 10% ಮಿಸ್ ಆಗುತ್ತೆ ಕೆಲವೊಂದು ಸಂದರ್ಭದಲ್ಲಿ ಅಂತ ಅನ್ಬೋದು. ಆದರೆ ಈ ಮೂವಿನ ನೀವು ಫಸ್ಟ್ ಟೈಮ್ ನೋಡ್ತಾ ಇದ್ದೀರಾ ಅಂದರೆ ನಿಮಗೆ ಇಂಪ್ರೆಸಿವ್ ಆಗಿರುತ್ತೆ ಅಂತ ಅನ್ಬೋದು. ನನಗೆ ಒಂಥರ ಆ್ಯಾವ್ರೇಜ್ ಆಗಿ ಅನಿಸ್ತು ಅಂತ ಅನ್ಬೋದು. ಹಾಗೆ ಈ ಮೂವಿ ನಿಮಗೆ ನೋಡಿಲ್ಲ ಅಂದರೆ ಮರಿದೇ ಹೋಗಿ ಚೆಕ್ಔಟ್ ಮಾಡಿ. ನನ್ನ ರಿವ್ಯೂ ಏನಿಸ್ತು ಅನ್ನೋದನ್ನು ಮರಿದೇ ನನಗೆ ಕಮೆಂಟ್ ಮಾಡಿ ತಿಳಿಸಿ. ರಿವ್ಯೂ ನಿಮ್ಗೆ ಅನಿಸ್ತದೆ ಈ ವಿಡಿಯೋಗೆ ಒಂದು ಲೈಕ್ ಮಾಡಿ, ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ನೋಟಿಫಿಕೇಷನ್ ಆನ್ ಮಾಡಿ. ಮತ್ತೆ ಮುಂದಿನ ವೀಡಿಯೋದಲ್ಲಿ ಸಿಗ್ತೀನಿ.